ನೀವು ಎಲ್ಲಾರು ಕೂಡ ಕೇಳ್ತಾ ಇರೋದೇನಂದ್ರೆ ಸೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಹೇಳಿ ಅಂತ ಕೇಳ್ತಿದ್ರಿ. ಫೈನಲಿ ಅದ್ರ ಬಗ್ಗೆ ಒಂದು ಅಫಿಷಿಯಲ್ ಸೋರ್ಸ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಾನು ನಿಮ್ಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನೀವು ರಿಸಲ್ಟ್ ಗೋಸ್ಕರ ಸಾಕಷ್ಟು ದಿನದಿಂದ ಕಾಯ್ತಾ ಇರಾ, ಕಾಯ್ದು ನಿಮ್ಗೂ ಕೂಡ ಸಾಕಾಗ್ಬಿಟ್ಟಿರುತ್ತೆ. ರಿಸಲ್ಟ್ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಗಳಿದೆ, ಯಾವೊಂದು ಅಫಿಷಿಯಲ್ ಸೋರ್ಸ್ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿದೆ, ಇದು ಕೂಡ ನಿಮ್ಗೆ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕು, ಒಂದೇ ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಕೂಡ ಒಂದು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನಿಮ್ಮ ಸೀಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ರ್ಯಾಂಕಿಂಗ್ ನ ನೀವೇನಾದ್ರು ತಿಳ್ಕೊಬೇಕಂದ್ರೆ ಇಲ್ಲಿ ಫ್ರೀ ಆಗಿ ಒಂದು ರ್ಯಾಂಕ್ ಪ್ಲೇಟ್ ಇದೆ. ಜಸ್ಟ್ ನಿಮ್ಮ ಸಿಟಿ ಸ್ಕೋರ್ ಹಾಕಿ, ನಂತರ ನಿಮ್ಮ PUC ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅಪ್ರೋಕ್ಸ್ ಆಗಿ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅನ್ನೋದನ್ನ ಫ್ರೀ ಆಗಿ ಒಂದು ಪ್ರೊಡಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೋಡಿ, ನಿಮ್ಮ ಸೀಟ್ ರಿಸಲ್ಟ್ ಡಿಲೇ ಆಗಕ್ಕೆ ಎರಡು ಕಾರಣ ಇದೆ. ಇಲ್ಲಿ ಮೊದಲೇ ಕಾರಣ ಏನಂದ್ರೆ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ಎಕ್ಸಾಮ್ ಆಗಿದ್ರಿಂದ ನಿಮಗೆ ಒಂದು ಸೀಟ್ ರಿಸಲ್ಟ್ ಬರೋದು ಡಿಲೇ ಆಯಿತು. ಇನ್ನೊಂದು ಕಾರಣ ಏನಂದ್ರೆ ಇವಾಗ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಅದ್ರ ಜೊತೆಗೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಮೊದಲೇನಿದ್ರಲ್ಲ ಅವ್ರನ್ನೂ ಕೂಡ ಇವಾಗ ಚೇಂಜ್ ಮಾಡ್ತಾ ಇದ್ದಾರೆ. ಓಕೆನಾ, ಅವ್ರನ್ನ ಇವಾಗ ತೆಗ್ದಾಕಿದ್ರೆ ಇವಾಗ ಹೊಸ ಸಚಿವರನ್ನ ಇವಾಗ ಆಡ್ ಮಾಡ್ಬೇಕಾಗುತ್ತೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ. ಇಲ್ಲಿ ಸೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು ಯಾವಾಗ್ಲೂ ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ. ಓಕೆನಾ, ಅದರಿಂದ ಕೂಡ ನಿಮ್ಮ ಸೀಟ್ ರಿಸಲ್ಟ್ ಬರೋದು ಡಿಲೇ ಆಗ್ತಿದೆ. ಇವಾಗ ಬಂದಿರುವಂತ ಇನ್ಫಾರ್ಮೇಶನ್ ಏನಂದ್ರೆ ಇವಾಗ ಹೊಸದಾಗಿ ಯಾರಾದ್ರೂ ಹೈಯರ್ ಎಜುಕೇಶನ್ ಮಿನಿಸ್ಟರ್ ನ ಅವಾಗ ರಾಜ್ಯ ಸರ್ಕಾರ ಏನಾದ್ರು ನೇಮಕ ಮಾಡ್ತು ಅಂದ್ರೆ ಅವ್ರ ಕೈಯಿಂದಾನೆ ಇವಾಗ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಇವಾಗ KA ಡೈರೆಕ್ಟರ್ ಅವರೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ ಪ್ರೆಸ್ ಮೀಟ್ ಅಲ್ಲಿ. ಓಕೆನಾ, ಇವಾಗ ಏನ್ ಇನ್ಫಾರ್ಮೇಶನ್ ಬಂದಿದೆ ಅಂದ್ರೆ ನಿಮ್ಮ ರಿಸಲ್ಟ್ ಬಗ್ಗೆ, ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ನಾಳೆ ಬರುವಂತ ಚಾನ್ಸಸ್ ತುಂಬಾ ಇದೆ. ನಾಳೆ ಏನಾದ್ರು ರಿಸಲ್ಟ್ ಬಂದಿಲ್ಲ ಅಂದ್ರೆ ನಿಮ್ಮ ರಿಸಲ್ಟ್ ಸೋಮವಾರ ಬರ್ಬೋದು ಅನ್ನೋದನ್ನ ಒಂದು ಇನ್ಫಾರ್ಮ್ ಮಾಡಿದ್ರೆ. ಈ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ವಿಜಯವಾಣಿ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಅಲ್ಲಿ ಬಂದಿದೆ. ನೀವು ನ್ಯೂಸ್ ಪೇಪರ್ ಹಾಕ್ಸ್ಕೋತೀರಾ ಅಂದ್ರೆ ವಿಜಯವಾಣಿ ಅದ್ರಲ್ಲಿ ಚೆಕ್ ಮಾಡಿ ಆರ್ಟಿಕಲ್ ನ ಕೊಟ್ಟಿರ. ಅದರಿಂದ ನೀವು ಒಂದು ಇವತ್ತು ಅಥವಾ ಸೋಮವಾರ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.